ಇವತ್ತು ನಂಗೆ ತುಂಬಾನೇ ಸ್ಪೆಷಲ್ ಡೇ. ಯಾಕಂದ್ರೆ ನಾವು ಕ್ರಾಸ್ ಮಾಡಿದೀವಿ 5,000 ಸಬ್ಸ್ಕ್ರೈಬರ್ಸ್. ಅಂಡ್ ಹಾನೆಸ್ಟ್ಲಿ ಐ ಕಾಂಟ್ ಬಿಲೀವ್ ಇಟ್. ಸ್ವಲ್ಪ ಜನಕ್ಕೆ ಆ 5,000 ನಂಬರು ತುಂಬಾನೇ ಸ್ಮಾಲ್ ಅಂತ ಅನಿಸ್ಬೋದು, ಆದ್ರೆ ನಾನ್ ನೋಡೋ ಪರ್ಸ್ಪೆಕ್ಟಿವೇ ಬೇರೆ. ಆ 5,000 ಜನ ಅವರ ಒಂದು ಸುಂದರವಾದ ಜೀವನದಲ್ಲಿ ಸ್ವಲ್ಪ ಟೈಮ್ ತಗೊಂಡು ನಾನೇನ್ ಮಾಡ್ತಾ ಇದೀನೋ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ನನಗೆ ಕೇಳೋದಾದ್ರೆ ಅದು ನನಗೆ ತುಂಬಾನೇ ದೊಡ್ಡದು. ಅಂಡ್ ಜಸ್ಟ್ ಫಾರ್ ಫನ್, ನಿಮಗೆ 5,000 ನಂಬರ್ ಕಮ್ಮಿ ಅಂತ ಅನ್ಸಿದ್ರೆ ಈ ಪಿಕ್ ನೋಡಿ. 5,000 ಜನ ಒಂದೇ ಒಂದು ಆಡಿಟೋರಿಯಂ ಜೊತೆಗೆ ಕೂರ್ಸಿದ್ರೆ ಹೇಗೆ ಕಾಣಿಸ್ತಾರೆ ಅಂತ. ಸೊ ನಂಗೊಂದು ಥಾಟ್ ಬಂತು, ನಾನೇನೋ ಚಿಕ್ಕ ಮೈಲ್ ಸ್ಟೋನ್ ಅಚೀವ್ ಮಾಡಿದ್ನಲ್ಲ, ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ಲಿ? ಪಾರ್ಟಿ ಮಾಡ್ಬೋದು ಅಥವಾ ಒಂದು ಬಿಗ್ ಫ್ಯಾನ್ಸಿ ಡಿನ್ನರ್ಗೆ ಹೋಗ್ಬೋದು, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಆಮೇಲೆ ನಂಗೆ ರಿಯಲೈಸ್ ಆಯ್ತು, ಈ ಒಂದು ಸೆಲೆಬ್ರೇಷನ್ ನಾನು ಒಬ್ನೇ ಅಂತೂ ಮಾಡಲ್ಲ. ಯಾಕಂದ್ರೆ ನಾನು ಈ ಮಟ್ಟಿಗೆ ಒಬ್ನೇ ಅಂತೂ ಬಂದಿಲ್ಲ. ಸೊ ಒಂದು ಸೆಲೆಬ್ರೇಷನ್ ಡೆಫಿನೇಷನ್ ಬರೀ ಪಾರ್ಟಿ ಮಾಡೋದು, ಪಬ್ಬಿಗೆ ಹೋಗೋದಷ್ಟೇ ಅಲ್ಲ. ಹ್ಯಾಪಿನೆಸ್ ನ ಶೇರ್ ಮಾಡ್ತೀವಲ್ಲ, ಅದು ಕೂಡ ಸೆಲೆಬ್ರೇಷನ್. ಸೊ ಅದಕ್ಕೆ ನಾನ್ ಡಿಸೈಡ್ ಮಾಡಿದೆ, ಈ ಒಂದು ಸೆಲೆಬ್ರೇಷನ್ ನ ಫುಡ್ ನ ಡೊನೇಟ್ ಮಾಡಿ ಮಾಡೋಣ ಅಂತ. ಇದಕ್ಕೆ ನನಗಿಂತ ಬಹಳ ನಮ್ ಫ್ಯಾಮಿಲಿ ತುಂಬಾನೇ ಖುಷಿ ಪಟ್ರು. ಸೊ ನೀವೇ ಇಲ್ಲಿ ನೋಡ್ಬೋದು, ಫುಡ್ ಪ್ರಿಪರೇಷನ್ ಇಂದ ಹಿಡಿದು ಪ್ಯಾಕಿಂಗ್ ತನಕ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಫ್ಯಾಮಿಲಿನೇ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಜಸ್ಟ್ ಲೈಕ್ ದಟ್ ಪ್ಯಾಕಿಂಗ್ ಎಲ್ಲ ಮುಗೀತು. ಇವಾಗ ಬರುತ್ತೆ ಬೆಸ್ಟ್ ಪಾರ್ಟ್. ಯಾಕಂತಂದ್ರೆ ಇಷ್ಟೋ ತನಕ ಪ್ರೀತಿಯಿಂದ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿರೋ ಫುಡ್ ನ ನಾವು ಲೊಕೇಶನ್ ಗೆ ತಗೊಂಡು ಹೋಗ್ತಾ ಇದೀವಿ. ಈ ಫುಡ್ ನ ರಿಸೀವ್ ಮಾಡಿ ಅವ್ರ ಮುಖದಲ್ಲೇ ಬರುತ್ತಲ್ಲ ಸ್ಮೈಲ್, ಆ ಸ್ಮೈಲ್ ನೋಡೋದಕ್ಕೆ ಮಾತ್ರ ನಾವು ಕಾತರದಿಂದ ಕಾಯ್ತಾ ಇದೀವಿ. ಫೈನಲಿ ನಾವು ಲೊಕೇಶನ್ ಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಅಲ್ಲಿರೋ ಜನ ಕೂಡ ನಮ್ಮನ್ನ ನೋಡಿದ್ರು. ನೋಡಿ ಸ್ವಲ್ಪ ಗಾಬರಿ ಆದ್ರು, ಇವರೆಲ್ಲ ಯಾರು, ಇಲ್ಲಿ ಯಾಕೆ ಬಂದಿದ್ದಾರೆ, ಮತ್ತೆ ಅವ್ರ ಕೈಯಲ್ಲಿ ಏನ್ ತಂದಿದ್ದಾರೆ ಅಂತ. ನಾವು ಗುಂಪಾಗಿ ಬಂದಿದ್ನ ನೋಡ್ಬಿಟ್ಟು ಅಲ್ಲಿರೋ ಚಿಕ್ಕ ಮಕ್ಕಳು ಕೂಡ ಹೆದರ್ಕೊಂಡ್ರು, ನಾವೇನಾರ ಪ್ರಾಬ್ಲಮ್ ಮಾಡ್ಬಿಡ್ತೀವಿ ಅಂತ. ಆದ್ರೆ ಕೊನೆಗೆ ನಮ್ ಕೈಲಿರೋ ಫುಡ್ ನ ನೋಡ್ಬಿಟ್ಟು ಅವರ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ ಭಯದಿಂದ ಒಂದು ಪ್ಯೂರ್ ಸ್ಮೈಲ್ ಅಲ್ಲಿ ಕನ್ವರ್ಟ್ ಆಯ್ತು. ಪರ್ಸನಲಿ ನಾನು ಹ್ಯಾಪಿನೆಸ್ ನ ಪಡ್ಕೊಳ್ಳೋದು ತುಂಬಾನೇ ಕಾಂಪ್ಲಿಕೇಟೆಡ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಮೂಮೆಂಟ್ ಅಲ್ಲಿ ನಾವು ಫುಡ್ ಕೊಡ್ತಾ ಇದ್ವಿ, ಅವ್ರು ರಿಸೀವ್ ಮಾಡ್ಕೋತಾ ಇದ್ರು. ಅವ್ರ ಮುಖದಲ್ಲಿ ಇದ್ದಿದ್ದು ನಗು ಬರೀ ನಗು ಅಲ್ಲ, ಒಂದು ಪ್ಯೂರ್ ಸ್ಮೈಲ್. ಆ ಒಂದು ಮೂಮೆಂಟ್ ನಾನು ಲಿವ್ ಮಾಡ್ಬೇಕಾದ್ರೆ ನನಗೆ ತುಂಬಾನೇ ಸ್ಯಾಟಿಸ್ಫೈಡ್ ಫೀಲ್ ಆಯ್ತು. ಹ್ಯಾಪಿನೆಸ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಕೂಡ ಅಲ್ಲ, ಇದು ಇಷ್ಟು ಸಿಂಪಲ್ ಅಂತ ಅನಿಸ್ತು. ಆ ಮೂಮೆಂಟ್ ಅಲ್ಲಿ ನಾವೆಲ್ಲರೂ ಇರ್ಬೇಕಾದ್ರೆ ನಾವೆಲ್ಲರೂ ಒಂದು ರಿಯಲೈಸ್ ಮಾಡ್ಕೊಂಡ್ವಿ, ನಾವು ನಮ್ ತಲೆಗಳಲ್ಲಿ ಒಂದು ಎಂಡ್ಲೆಸ್ ವರೀಸ್ ನ ತುಂಬ ಬಿಡ್ತೀವಿ. ಥಿಂಗ್ಸ್ ನ ಚೇಸ್ ಮಾಡ್ತಾ ಇರ್ತೀವಿ, ಡ್ರೀಮ್ಸ್ ನ ಚೇಸ್ ಮಾಡ್ತಾ ಇರ್ತೀವಿ, ಒಟ್ಟು ಏನಾರ ಒಂದು ಚೇಸ್ ಮಾಡ್ತಾನೆ ಇರ್ತೀವಿ. ಆದ್ರೆ ನಾವು ಅವತ್ತು ಅವ್ರನ್ನ ನೋಡಿದ್ವಿ, ಕಲ್ತ್ಕೊಂಡ್ವಿ. ಅವರು ಇದ್ದಿದ್ದೊಂದು ಶೈಲಿ, ಅವ್ರ ಹತ್ರ ಇದ್ದಿದ್ದು ವಸ್ತುಗಳು ತುಂಬಾನೇ ಕಮ್ಮಿ, ಆದ್ರೆ ಅವ್ರ ಮನ್ಸು ತುಂಬಿತ್ತು. ಅದನ್ನ ಎಲ್ಲ ನೋಡ್ತಾ ನಮ್ಮೆಲ್ರಿಗೂ ಫೀಲ್ ಆಯ್ತು, ಹ್ಯಾಪಿನೆಸ್ ನ ನಾವು ಹುಡುಕ್ಬಾರ್ದು, ಅದು ನಮ್ಮ ಹತ್ರನೇ ಇರುತ್ತೆ, ಜಸ್ಟ್ ಫೀಲ್ ಮಾಡ್ಬೇಕು. ಅವ್ರಗಳ ಹತ್ರ ವಸ್ತು ಕಮ್ಮಿ ಇದ್ರೂ ಕೂಡ ನಗು ತುಂಬಾನೇ ಇತ್ತು. ನಮ್ಗಳ ಹತ್ರ ವಸ್ತು ಒಂದ್ ಮಟ್ಟಿಗಿದ್ರು ಕೂಡ ನಗು ತುಂಬಾನೇ ಕಮ್ಮಿ ಇದೆ.
ಮೇ ಬಿ ಲೈಫು ನಮಗೆ ಯಾವತ್ತೂ ಅನ್ಫೇರ್ ಮಾಡಿಲ್ಲ. ಲೈಫ್ ನೋಡೋ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅದು ಅವ್ರು ಬೇರೆ ತರ ನೋಡ್ತಾರೆ, ನಾವು ಬೇರೆ ತರ. ಜಸ್ಟ್ ನಾವು ನೋಡೋ ನಮ್ಮ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೋಬೇಕು. ನಾವೆಲ್ಲರೂ ಆ ಮೂಮೆಂಟ್ ಅಲ್ಲಿ ಕಳೆದೋಗ್ಬಿಟ್ಟಿದ್ವಿ. ನಮ್ಮದೇ ಆದಂತ ಒಂದು ಡೀಪ್ ಥಾಟ್ಸ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಅವಾಗ ಯೂನಿವರ್ಸ್ ಹೇಳುತ್ತೆ ಸ್ವಲ್ಪ ನಗ್ರಿ ಅಂತ ಹೇಳ್ಬಿಟ್ಟು ಈ ಒಂದು ಕ್ಯಾಟ್ ನಮ್ಮ ಹತ್ರ ಕಳ್ಸುತ್ತೆ ನಮ್ಮ ಜೊತೆ ಆಟಾಡೋದಿಕ್ಕೆ. ಅಂಡ್ ಜಸ್ಟ್ ಲೈಕ್ ದಟ್ ಅವರಿಗೆ ಬಾಯ್ ಮಾಡೋ ಟೈಮ್ ಬಂತು. ನಾವೆಲ್ಲರೂ ಸೇರ್ಕೊಂಡು ಅವರಿಗೆ ಬಾಯ್ ಅಂತ ವೇವ್ ಮಾಡ್ತಾ ಇದ್ವಿ. ನಾವೇನೋ ಹೋಗ್ತಾ ಇದ್ವಿ, ಆದ್ರೆ ಅವರ ಒಂದು ಸ್ಮೈಲು ನಮ್ ಜೊತೆ ಬರ್ತಾ ಇತ್ತು. ಆ ಒಂದು ಜೆನ್ಯೂನ್ಲಿ ಪ್ಯೂರ್ ಹಾರ್ಟೆಡ್ ಸ್ಮೈಲ್ ನ ನಾವು ನಮ್ಮ ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀವಿ. ನಾವೆಲ್ಲರೂ ಅವ್ರ ಜೊತೆಗೆ ಸ್ವಲ್ಪ ಸಮಯನ ಕಳೆದ್ಬಿಟ್ಟು ತುಂಬಾನೇ ಮೆಮೊರೀಸ್ ನ ತಗೊಂಡು ಹೋಗ್ತಾ ಇದೀವಿ. ಇಷ್ಟಕ್ಕೆ ಮುಗ್ದೋಯ್ತು ಅಂತ ಅನ್ಕೊಂಡ್ರಾ? ನೋ ವೇ. ಈಗ ನಾವು ಹೋಗ್ತಾ ಇದ್ದೀವಿ ಡಾಗ್ಸಿಗೆ ಫೀಡ್ ಮಾಡೋದಿಕ್ಕೆ. ಬರೀ ಹ್ಯೂಮನ್ಸ್ ಅಷ್ಟೇ ಅಲ್ಲ, ಅನಿಮಲ್ಸ್ ಕೂಡ ಲವ್ ಡಿಸರ್ವ್ ಮಾಡುತ್ತೆ, ಕೈಂಡ್ನೆಸ್ ಡಿಸರ್ವ್ ಮಾಡುತ್ತೆ, ಕೇರ್ ಡಿಸರ್ವ್ ಮಾಡುತ್ತೆ. ಅದಕ್ಕೆ ನಾವು ಅದನ್ನ ತೋರ್ಸೋದಿಕ್ಕೆ ಹೋಗ್ತಾ ಇದೀವಿ. ಅವಾಗ್ಲೇ ನಾವು ಐ ಬಿಲೀವ್ ಟ್ರೂಲಿ ಗ್ರೋ ಆಗಕ್ಕಾಗೋದು. ಬರೀ ನಂಬರ್ಸ್ ಅಲ್ಲಷ್ಟೇ ಅಲ್ಲ, ಬಟ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹೇಗೈಸ್, ಈಗ ನಾವೆಲ್ಲ ಅವರಿಗೆ ಊಟ ಕೊಟ್ಬಿಟ್ಟು, ಊಟ ಡೊನೇಟ್ ಮಾಡಿಬಿಟ್ಟು ನಾವು ತಿನ್ಕೊಂಡು ಬಂದಿದ್ದೀವಿ. ಈಗ ರಾತ್ರಿ ಆಗಿದೆ. ನಾವು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದು ಕೊಡೋದಕ್ಕೆ, ಲೈಕ್ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಎಲ್ಲ ಆಯಿತು. ಅವರು ಸ್ವಲ್ಪ ಜನ ಫ್ರೆಂಡ್ಸ್ ಮನೆಗೆ ಹೋದರು. ಈಗ ನಾವು ಸ್ವಲ್ಪ ಊಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ಎಲ್ಲ ಮುಗ್ದಿದೆ ಕೊಡೋದು. ಈಗ ನಮ್ಮ ಒಂದು ಅನಿಸಿಕೆ, ಫೀಲಿಂಗ್ಸ್ ಕೊಟ್ಟಾದ್ಮೇಲೆ ಏನು ಅನ್ನಿಸ್ತು, ಏನು ಫೀಲ್ ಆಗ್ತಾ ಇದೆ, ನಮಗೆ ಹೇಗೆ ಫೀಲ್ ಆಗ್ತಾ ಇದೆ. ಸೊ ಕೆಲವೊಂದು ಕ್ವಶನ್ಸ್ ಇರ್ತವೆ, ಲೈಕ್ ವಿಡಿಯೋ ಹಾಕಿ ಮಾಡ್ಕೊಂಡ್ರೆ ಹಾಗೆ ಹೇಗೆ ಅಂತ. ಅದಕ್ಕೆಲ್ಲ ಈಗ ಆನ್ಸರ್ ಬರುತ್ತೆ. ಸೊ ನಿಮಗೆಲ್ಲ ಕ್ವಶನ್ಸ್ ಇರುತ್ತೆ. ಈಗ ನಾವು ಹೆಲ್ಪ್ ಮಾಡಿದ್ದು ವಿಡಿಯೋ ಮಾಡ್ಕೊಂಡಿದ್ದಾನೆ, ಶೋ ಆಫ್ ಮಾಡ್ತಿದ್ದಾನೆ. ಸೊ ಹೆಲ್ಪ್ ಮಾಡಿದ್ದಾನೆ ಆದರೆ ಬರೀ ವಿಡಿಯೋ ಮಾಡ್ಕೊಂಡು ಮಾಡಿದ್ದಾನೆ ಅಂತ. ಸೊ ಎಷ್ಟೊಂದು ಜನ ಹೆಲ್ಪ್ ಮಾಡ್ತಾರೆ, ಲೈಕ್ ಗೊತ್ತಿಲ್ದಂಗೆ ಮಾಡ್ತಾರೆ. ಈಗ ಒಂದು ಕೈ ಮಾಡಿದ ಕೈ ಗೊತ್ತಾಗಬಾರ್ದು ಅಂತ ಆ ಥರನೂ ಮಾಡ್ತಾರೆ. ಸೊ ಅದು ಮಾಡ್ತಾರೆ, ತಪ್ಪೇನಲ್ಲ. ಆದರೆ ನಾನು ಯಾಕೆ ವಿಡಿಯೋ ಮಾಡಿದೆ ಅಂತಂದರೆ, ಈಗ
ಭಾಳ ಜನ ಯೂಟ್ಯೂಬರ್ಸ್ ಇದ್ದಾರೆ, ಲೈಕ್ ಮಿಸ್ಟರ್ ಬೀಸ್ಟ್ ಆಗಿರ್ಬೋದು, ಹರ್ಷ ಸಾಯಿ ಆಗಿರ್ಬೋದು. ಸೊ ಅವರೆಲ್ಲ ಇನ್ಸ್ಪೈರ್ ಮಾಡ್ತಿದ್ದಾರೆ ಯೂತ್ಸಿಗೆ, ಲೈಕ್ ಹೆಲ್ಪ್ ಮಾಡೋದಕ್ಕಾಗಲಿ, ಡೊನೇಷನ್ ಮಾಡೋದಕ್ಕಾಗಲಿ. ಒಟ್ಟು ಅಂದರೆ ಬರೀ ಲೈಕ್ ಫೀಡ್ ಮಾಡೋದು ಅಷ್ಟೇ ಅಲ್ಲ, ಈಗ ಬರೀ ದೊಡ್ಡ ದೊಡ್ಡ ಫಂಡ್ಸಿಗೆ ಲೈಕ್ ಫಂಡ್ ಡೊನೇಷನ್ ಮಾಡೋದು ಅವೆಲ್ಲ ಹೆಲ್ಪ್ ಅಲ್ಲ, ಅದೂ ಮಾಡ್ತಾರೆ ದೊಡ್ಡ ದೊಡ್ಡರು. ಆದರೆ ಕೈಲಾಗಷ್ಟು ಮಾಡಬೇಕಂತ ಕೆಲವರಿಗೊಬ್ಬರಿಗೂ ಆಸೆ ಇರುತ್ತೆ. ಎಲ್ರಿಗೂ ಮಿಸ್ಟರ್ ಬೀಸ್ಟ್ ಥರ ಈಗ ಲ್ಯಾಂಬರ್ಗಿನಿ ಕೊಡೋದಾಗಲಿ ಹಂಗೆ ಯಾರಿಗೂ ಮಾಡೋಕ್ಕೆ ದುಡ್ಡು ಇರಲ್ಲ. ಆದರೆ ಇನ್ಸ್ಪೈರ್ ಆಗಿರ್ತಾರೆ, ಅವನ ಥರ ಕಂಟೆಂಟ್ ನಾವು ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಇರುತ್ತೆ, ಆದರೆ ಹೇಗೆ ಮಾಡು ಅಂತ ಗೊತ್ತಾಗಲ್ಲ. ಸೊ ನೀವು ಲೈಕ್ ಸ್ಟಾರ್ಟ್ ಮಾಡ್ಕೋಬೋದು ಈ ಥರ, ಲೈಕ್ ನಿಮ್ಮ ಅಕ್ಕಪಕ್ಕದವರಿಗೆ ಈ ಥರ ಲೈಕ್ ಊಟ ಡೊನೇಟ್ ಮಾಡೋದಾಗಲಿ ಕೊಡೋದಾಗಲಿ, ಅಥವಾ ಹೋಟ್ಲಿಗೆ ಹೋದಾಗ ಎಲ್ಲ ಹೊರಗೆ ಬಂದಿರ್ತಾರಲ್ಲ ಅವ್ರಿಗೆ ಎಷ್ಟೊಂದು ಪ್ಲೇಟ್ ಊಟ ಕೊಡ್ಸೋದಾಗಲಿ, ಅದನ್ನು ಕೂಡ ಒಂಥರ ಹೆಲ್ಪೇ. ಈ ಥರ ನಾವು ಹೆಲ್ಪ್ ಮಾಡೋದ್ರಿಂದ ನಮಗೆ ಏನು ಸಿಗ್ಬೋದು ಅಂತ ನೀವು ಅನ್ಕೋಬೋದು, ಆದರೆ ನಿಮಗೆ ಆಗೋ ಒಂದು ಫೀಲಿಂಗ್ಸು ಲೈಕ್ ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕಾಗೋದೇ ಇಲ್ಲ. ತುಂಬಾ ಸ್ಪೆಷಲ್ ಫೀಲ್ ಆಗುತ್ತೆ. ಯಾಕಂದರೆ ಅವ್ರು ಇಸ್ಕೋಬೇಕಾರೆ ಎಷ್ಟು ಮೃದುತೆಯಿಂದ ಇಸ್ಕೋತಾರೆ ಅಂತಂದರೆ, ಈಗ ನಿಮಗೆ ಬಹಳನೇ ಖುಷಿ ಆಗುತ್ತೆ ನೋಡಿ. ಯಾಕಂದರೆ ನಾವು ಎಷ್ಟೊಂದು ಸಲ ಊಟನ ವೇಸ್ಟ್ ಮಾಡ್ತಿರ್ತೀವಿ, ಒಂದೊತ್ತು ಅನ್ನ ಕಿಮ್ಮತ್ತು ನಮಗೆ ಗೊತ್ತಿರಲ್ಲ, ಬೇಡ ಅಂತೀವಿ, ತಳ್ತೀವಿ, ಏನೋ ಮಾಡ್ತಿರ್ತೀವಿ. ಆದರೆ ಅವ್ರದ್ದು ಮೇನ್ ಗೋಲೇ ಅವ್ರಿಗೆ ನಮಗೆ ಲೈಕ್ ದೊಡ್ಡವರಾಗಿ ಈ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ನಮಗೆ ಹೇಗೆ ಒಂದು ಗುರಿ ಇರುತ್ತೋ, ಅವ್ರಿಗೆ ಅದೇನಿರಲ್ಲ. ಅವ್ರಿಗೆ ಗುರಿನೇ ಬೆಳಿಗ್ಗೆ ಊಟ ಸಿಗಬೇಕು, ಮಧ್ಯಾಹ್ನದ ಊಟ ಸಿಗಬೇಕು ಅಂತ. ಸೊ ಅದು ಅವರು ನೀವು ಕೊಡ್ಬೇಕಾದ್ರೆ ಹೇಗೆ ಇಸ್ಕೋತಾರೆ ಅದ್ರ ಮೇಲೂ ನಿಮಗೆ ಗೊತ್ತಾಗುತ್ತೆ. ಸೊ ನಮಗೆ ಹೇಗೆ ಫೀಲ್ ಆಯಿತು ಕೊಡಬೇಕಾದ್ರೆ ಅವ್ರ ಬಿಹೇವಿಯರ್, ಅವ್ರದ್ದೊಂದು ಏನು ತೋರಿಸಿದ್ರಲ್ಲ ನಮಗೆ ಕನ್ಸರ್ನ್ಸು ಅವೆಲ್ಲ ಹೇಳಿ ನೋಡೋಣ ಹೇಗೆ ಅನಿಸ್ತು ಅಂತ ನಾನು ಕೇಳ್ತೀನಿ. ಹೇಗೆ ಅನ್ನಿಸ್ತು ನಿನಗೆ ಅಲ್ಲಿ ಅವ್ರಿಗೆ ಕೊಡಬೇಕಾದ್ರೆ, ಲೈಕ್ ಅವ್ರಿಗೆ ಅವ್ರದ್ದು ಮುಖ, ಅವ್ರದ್ದೊಂದು ಬಿಹೇವಿಯರು? ನನಗಂತೂ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ತುಂಬಾ ಹೋಲ್ಸಮ್ ಆಗಿತ್ತು. ಐ ಥಿಂಕ್ ಈ ಥರದೊಂದು ಫೀಲಿಂಗ್ ಯಾವಾಗಲೂ ಬರಲ್ಲ. ನೀವು ಎಷ್ಟೇ ಮಾಡಿ, ಆಚೆ ಹೋಗಿ ಪಾರ್ಟಿ ಮಾಡಿ, ನೀವೇನು ಮಾಡಿದ್ರೂ ಇದು ಒಂದು ಕಮ್ಯುನಿಟಿಗೆ ಗಿವಿಂಗ್ ಬ್ಯಾಕ್ ಟು ದಿ ಕಮ್ಯುನಿಟಿ ಅಂತ ಏನಂತಾರೆ, ಅವಾಗ ಅದೊಂದು ಹೋಲ್ಸಮ್, ಅದೊಂದು ಏನೋ ಒಂದು ವ್ಯಾಲ್ಯೂ ಆ್ಯಡ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಎಷ್ಟು ಜನ ಮಕ್ಕಳಿದ್ರು, ಎಷ್ಟು ಜನ ಪೇರೆಂಟ್ಸ್ ಇದ್ರು, ಪ್ರೆಗ್ನೆಂಟ್ ವುಮೆನ್ ಇದ್ರು, ಅವರೆಲ್ಲ ಹಂಗಿರೋದು, ಅವರೆಲ್ಲ ತುಂಬ ಆ್ಯಕ್ಚುಲಿ ಖುಷಿಯಾಗಿದ್ರು. ಅವ್ರು ನೋಡಿದಾಗ, ಆ ನಾಯಿ ಬೆಕ್ಕು ಎಲ್ಲ ನೋಡಿದಾಗ ಅನ್ಸೋದಿಲ್ಲ ಅವ್ರಿಗೆ ಅಷ್ಟೊಂದು ಆ್ಯಕ್ಚುಲಿ ಆಪರ್ಚುನಿಟೀಸ್ ಇಲ್ಲ ಅಂತ. ಬಟ್ ಅಲ್ಲಿ ಒಳಗೆ ಹೋಗಿ ನೋಡಿದಾಗೆ ಅನ್ಸೋದು ಎಷ್ಟು ವರ್ಸ್ಟ್ ಇದೆ ಆ ಸೈಡ್ ಇನ್ ರಿಯಾಲಿಟಿ ಅಂತ. ನಾವಿಲ್ಲಿರೋದೆಲ್ಲ ತುಂಬಾ ಆಪರ್ಚುನಿಟೀಸ್ ಇದೆ, ನಮಗೆ ಪ್ರತಿದಿನ ತಿನ್ನೋಕ್ಕೆ ಶೆಲ್ಟರ್, ಊಟ ಎಲ್ಲ ಇದೆ. ಅವ್ರಿಗೆ ಆ ಥರದ್ದು ಏನೂ ಇಲ್ಲ. ಅವ್ರ ಜೀವನದಲ್ಲಿ ನಾಳೆ ಏನು ತಿನ್ನಬೇಕು, ನೆಕ್ಸ್ಟ್ ಹೊತ್ತು ಏನು ತಿನ್ನಬೇಕು ಅದೇ ಕಷ್ಟಪಡ್ತಿರ್ತಾರೆ. ನಮ್ಮ ಫ್ರೂಟ್ಸು, ಅನ್ನ ಎಲ್ಲ ನೋಡಿದಾಗ ಅವರೆಷ್ಟು ಖುಷಿ ಪಟ್ಟಿದ್ದು, ಬ್ಯಾಗ್ಸ್ ನೋಡಿ ಖುಷಿ ಪಟ್ಟಿದ್ದು, ಸಣ್ಣ ಮಕ್ಕಳೆಲ್ಲ ನಮ್ಮ ಹತ್ರ ಬಂದು ಎಷ್ಟು ಚೆನ್ನಾಗಿ ಹಗ್ ಮಾಡ್ಕೊಂಡು ಮಾತಾಡ್ಸಿದ್ದು, ಅದರ ಮತ್ತೆ ಎಕ್ಸ್ಪೀರಿಯನ್ಸ್ ನಾವು ಎಲ್ಲಿ ಹೋದರೂ, ಯಾವ ಅಮ್ಯೂಸ್ಮೆಂಟ್ ಪಾರ್ಕ್ ಹೋದರೂ ಆ ಥರ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ನನಗೆ ಇವತ್ತಿನ ಇನ್ಸ್ಪೈರ್ ಆಯಿತು. ಇದು ಯಾವಾಗಲೂ ಯಾರಾದರೂ ಮಾಡ್ಬೋದು, ಎಷ್ಟೇ ಅಮೌಂಟಲ್ಲಾದರೂ ಮಾಡ್ಬೋದು. ಇಂಟೆನ್ಸಿಟಿ ದೊಡ್ಡದಾಗಿರಬೇಕು, ದೊಡ್ಡ ಸ್ಕೇಲಲ್ಲಿ ಇರಬೇಕು ಅಂತ ಇಲ್ಲ. ಅದು ಐ ಥಿಂಕ್ ನನ್ನ ಲರ್ನಿಂಗ್ ಇತ್ತು ಇವತ್ತು. ನನ್ನ ಕೈಲಿ ಎಷ್ಟಾಗುತ್ತೋ, ಯಾವಾಗ ಆಗುತ್ತೋ, ಯಾವ ವೀಕೆಂಡ್ ಆಗುತ್ತೋ, ನನಗೆ ಯಾವಾಗ ಅನ್ಸುತ್ತೋ ಐ ಕ್ಯಾನ್ ಆಲ್ವೇಸ್ ಗೋ ಆ್ಯಂಡ್ ಗಿವ್ ಬ್ಯಾಕ್ ಅಂತ ಅನಿಸ್ತು. ಸೊ ಇಟ್ ವಾಸ್ ರಿಯಲಿ ಇನ್ಸ್ಪೈರಿಂಗ್ ಆ್ಯಂಡ್ ಹೋಲ್ಸಮ್. ಹಾಂ, ಸೊ ಮೈತ್ರಾ ಶಿವಗೆ ಕೇಳೋಣ ಹೇಗೆ ಅನ್ನಿಸ್ತು ಅಂತ. ಅವ್ರದ್ದೊಂದು ಪಾಯಿಂಟ್ ಆಫ್ ವ್ಯೂ, ಅವ್ರದ್ದೊಂದು ಏನು ಅವ್ರು ಫೀಲ್ ಮಾಡಿದ್ರು ಅದನ್ನು ನಮಗೆ ಹೇಳ್ತಾರೆ, ನೋಡೋಣ. ಇಟ್ ವಾಸ್ ಅಮೇಝಿಂಗ್. ನಂಗೆ ತುಂಬ ಇಷ್ಟ ಆಯಿತು. ಇಷ್ಟ ಆಯ್ತಂತ ಅವರಿಗೆ. ಸೊ ಈ ನೋಟಲ್ಲಿ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ನಾನು ಹೇಳೋದೊಂದೇ, ನಿಮ್ಮ ಕೈಲಾದಷ್ಟು ನೀವು ಹೆಲ್ಪ್ ಮಾಡಿ. ನೀವು ಊಟನೇ ಹಾಕಬೇಕು, ಲೈಕ್ ಡೊನೇಷನ್ನೇ ಕೊಡಬೇಕು ದೊಡ್ಡದಾಗಿ, ಅದೇ ಹೆಲ್ಪು, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೋಬಾರ್ದು. ನಿಮ್ಗೆ ಏನೋ ಚಿಕ್ಕದು ಹೆಲ್ಪ್ ಮಾಡೋಂಗಿದ್ರು ಮಾಡಿರಿ, ಅದು ಹೆಲ್ಪೇ. ಭಾಳನೇ ಸರಿಯಲ್ ಫೀಲ್ ಅನಿಸುತ್ತೆ, ಒಂದ್ಸಲಿ ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತೀನಿ. ಸೊ ಇನ್ ದಿ ಎಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್. ಇಲ್ಲಿ ತನಕ ನೋಡೋಕ್ಕೆ ತುಂಬ ಧನ್ಯವಾದ ಹೇಳ್ತಾ ನಾನು ನಿಮ್ಗೆ ಸಿಗ್ತೀನಿ ಬೇಡ ಟಾಪಿಕ್ಸ್ಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.